1,55,000 ಮುಂದೆ ಬಂದರೆ ಇನ್ನೂ ಸ್ವಲ್ಪ ನೆಗೆಸಿಬಲ್ ರೇಟ್ ಬಂದುಬಿಟ್ಟು 3,05,000 ರೂಪಾಯಿ ಬಂದುಬಿಟ್ಟು 3,70,000 ಮುಂದೆ ಬಂದರೆ ಇನ್ನೂ ಸ್ವಲ್ಪ ನೆಗೆಸಿಬಲ್. ಇದರ ರೇಟ್ ಬಂದುಬಿಟ್ಟು 1,10 ಸ್ವಲ್ಪ ನೆಗೆಸಿಬಲ್ ಆಗುತ್ತೆ. ಒಂದು 2,35 ಲೆವೆಲ್ ಫೈನಲ್ ಆಗ್ಬೋದು. ಲೋನ್ ಎಲ್ಲಿವರೆಗೆ ಆಗುತ್ತೆ ಸರ್? ಯೂಟ್ಯೂಬ್ ಚಾನಲ್ ತೆಗೆದಾನ ಸಬ್ಸ್ಕ್ರೈಬ್ ಮಾಡ್ರಿ, ಎಲ್ಲರೂ ಸಪೋರ್ಟ್ ಮಾಡ್ರಿ, ಬೆಲ್ ಬಟನ್ ಮಾಡಿರಿ. ಎಲ್ಲ ವೀಕ್ಷಕರಿಗೆ ವಿಟಿಕೆ ಕಾರ್ಸ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ. ನಾನು ಇವತ್ತು ಇರುವುದು ಎಲ್ಲಿ ಅಂದರೆ ಬೆಳಗಾಮಲ್ಲಿರೋ ಕಮರ್ಷಿಯಲ್ ವೆಹಿಕಲ್ಸ್ ಫ್ರೆಂಡ್ಸ್ ಯಾವುದು ಸರ್ ನಮ್ಮದು ಫ್ರೆಂಡ್ಸ್ ಕಾರ್ಸ್ ಆಫೀಸ್ ಅಂತೇಳಿ ನಮ್ಮ ಜೊತೆ ಇದ್ದಾರೆ ಆನಂದ್ ಸರ್. ಸರ್ ನಮಸ್ತೆ, ನಮ್ಮ ಚಾನಲ್ಗೆ ಸ್ವಾಗತ. ಸರ್ ನಿಮ್ಮ ಹತ್ರ ಯಾವ ಥರ ವೆಹಿಕಲ್ ಸಿಗ್ತವೆ ಸರ್? ಕಮರ್ಷಿಯಲ್ ಸಿಗುತ್ತೆ ನಮ್ಮ ಹತ್ರ, ಗೂಡ್ಸ್ ಮತ್ತು ಕ್ಯಾಂಟೀನು ಮತ್ತು ಮೊಬೈಲ್ ಕ್ಯಾಂಟೀನು ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಕಾರ್ಸು ಸಿಗುತ್ತೆ, ಆಲ್ಟೋ, ವ್ಯಾಗನರ್ ಸ್ವಲ್ಪ ಎಲ್ಲ ಗಾಡಿ ನಮ್ಮ ಹತ್ರ ಲೋ ಬಜೆಟಲ್ಲಿ ಇರುತ್ತೆ. ಕಮರ್ಷಿಯಲ್ಸು ಲೋ ಬಜೆಟಲ್ಲಿ ಕಮರ್ಷಿಯಲ್ಸು ಲೋ ಬಜೆಟಲ್ಲಿ ಇರುತ್ತೆ. ಲೋ ಬಜೆಟ್ ಕಮರ್ಷಿಯಲ್ ಎಷ್ಟು ರೂಪಾಯಿಂದ ಶುರು ಆಗುತ್ತೆ ಸರ್? ನಮ್ಮ ಕಾರ್ಸ್ ಬಂದುಬಿಟ್ರೆ ಒಂದು 30,000 ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ. ಕಮರ್ಷಿಯಲ್ ಒಂದು 1.5 ಲಕ್ಷ 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಯಾವ ವೆಹಿಕಲ್ ಸಿಗುತ್ತೆ? ಟಾಟಾ ಎಸ್ ಸಿಗುತ್ತೆ, ಮೆಗಾ ಎಕ್ಸೆಲ್ ಸಿಗುತ್ತೆ, ಮತ್ತು ಟಾಟಾ ಎಸ್ ಮತ್ತು ಜಿತು, ಮಹೀಂದ್ರಾ ಮತ್ತು ಇಂಟ್ರಾ ಆಗಲಿ, ಲೈಲ್ಯಾಂಡ್ ಆಗಲಿ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಸರ್ ಲೋನ್ ಎಲ್ಲಿವರೆಗೂ ಮಾಡ್ಕೊಡ್ತೀವಿ? ನಾವು ಲೋನ್ ಮಾಡಿಕೊಡ್ತೀವಲ್ಲ ಸರ್. 1 ಲಕ್ಷ ಇದ್ದರೆ 1 ಲಕ್ಷ, 5 ಲಕ್ಷ ಇದ್ದರೆ 5 ಲಕ್ಷ, 10 ಲಕ್ಷ ಇದ್ದರೆ 5 ಲಕ್ಷ ಒಟ್ಟು ಲೋನ್ ಮಾಡಿಕೊಡ್ತೀವಿ. 50,000 ಕೊಟ್ಟು ತೊಗೊಂಡ್ಬಂದ್ಬಿಟ್ರೆ ನಾವು ಲೋನ್ ಮಾಡಿ. ಎಷ್ಟು ದಿನದಲ್ಲಿ ಲೋನ್ ಮಾಡ್ಕೊಡ್ತೀವಿ? ಒಂದು 4 ಅಂದರೆ 5 ದಿನದೊಳಗಡೆ ಲೋನ್ ಮಾಡಿಕೊಡ್ತೀವಿ. 50,000 ಬಂದ್ಬಿಟ್ಟು ಫೋರ್ಡ್ ಇಕೋಸ್ಪೋರ್ಟ್ ಟೈಟಾನಿಯಮ್. ಸರ್ ಮಾಡಲ್ ಏನು ಸರ್ ಇದು? 2015 ಮಾಡಲ್ ಸರ್. ಸರ್ ಓನರ್ ಸರ್? ಓನರ್ ಇದ್ರದ್ದು ಸೆಕೆಂಡ್ ಓನರ್ ಇದೆ ಸರ್. ಇದ್ರದ್ದು ರೇಟ್ ಬಂದುಬಿಟ್ಟು 5,50,000 ಹೇಳ್ತೀವಿ. ನೋಡ್ಬೋದು ಯಾವ ಥರ ಇದೆ ಕಂಡೀಷನ್ ಅಂತೇಳಿ. ಟೈರ್ ಕಂಡೀಷನ್ಸ್ ನೋಡಿ, ಬಾಡಿ ಲೈನ್ ಯಾವ ಥರ ಇದೆ ಅಂತೇಳಿ. ಸರ್ ಫೈನಲ್ ಪ್ರೈಸ್ ಏನಾಗುತ್ತೆ ಸರ್ ಇದು? 5,10 ಆಗ್ಬೋದು ಸರ್. ಫೈನಲ್ ಟು ಫೈನಲ್ ಸರ್? ಲೋನು ಮಾಡಿಸ್ಕೊಡ್ತೀವಿ. ಇದು 2014 ಮಾಡಲ್ಲ, ಜಸ್ಟ್ ಗಾಡಿ ಪೆಟ್ರೋಲ್ ಇಂಜನ್ ಗಾಡಿ, ಸೆಕೆಂಡ್ ಓನರ್, ಬೆಳಗಾವಿ ನಂಬರ್ ಗಾಡಿ. ಇದ್ರ ರೇಟ್ ಬಂದುಬಿಟ್ಟು 2,50,000 ಹೇಳಿದೆ. ಇದು ಸ್ವಲ್ಪ ನೆಗೆಸಿಬಲ್ ಆಗುತ್ತೆ, ಒಂದು 2,35 ಲೆವೆಲ್ ಫೈನಲ್ ಆಗ್ಬೋದು. ಲೋನ್ ಎಲ್ಲಿವರೆಗೆ ಆಗುತ್ತೆ ಸರ್ ಇದಕ್ಕೆ? ಲೋನ್ ಎಲ್ಲಿವರೆಗೆ ಆಗುತ್ತೆ ಸರ್? ಇದು ಒಂದು 2 ಲಕ್ಷವರೆಗೆ ಆಗುತ್ತೆ ಲೋನ್. ಇದು 2 ಲಕ್ಷವರೆಗೆ ಆಗಿದ್ದು ಲೋನ್ ಕಟ್ಟಿ ಲೋನ್ ಮಾಡಿಸ್ತೀವಿ. ಇದು 2014 ಮಾಡಲು 1,90,000 ಹೇಳ್ತಾ ಇದ್ದೀವಿ. ಇದು ಸ್ವಲ್ಪ ನೆಗೆಸಿಬಲ್ ಆಗುತ್ತೆ, 1,90,000 ಹೇಳ್ತಾ ಇದ್ದೀವಿ. ಲೋನ್ ನೆಗೆಸಿಬಲ್ ಆಗುತ್ತೆ. ಇದು ಸೆಲೆರೋ 2014 ಮಾಡಲು, 3ನೇ ಓನರ್ 4ನೇ ಓನರ್ ಇದ್ದಿರ್ಬೋದು. ಇದಕ್ಕೆ ರೇಟ್ ಬಂತು 2,80,000 ಹೇಳ್ತೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದಕ್ಕೂ ಒಂದು 30,000 ಕಟ್ಟಿದ್ರೆ ಲೋನ್ ಮಾಡಿಕೊಡ್ತೀವಿ. ಎಲ್ಲಿವರೆಗೂ ಮಾಡಿಕೊಡ್ತೀರಿ ಸರ್ ಲೋನ್? ಏನು ಒಂದು 2.5 ತನಕ ಮಾಡಿಕೊಡ್ತೀವಿ ಲೋನ್ ಮಾಡಿಕೊಡ್ತೀವಿ. ಇದು 2012 ಮಾಡಲು ಕ್ವಾರ್ಟರ್ ಜೆಟ್ ಇಂಜನು, 4ನೇ ಓನರ್ ಗಾಡಿ. ಇದರ ರೇಟ್ ಬಂದ್ಬಿಟ್ಟು 1,10 ಹೇಳ್ತಾ ಇದೀವಿ. ಒಂದು ಸ್ವಲ್ಪ ನೆಗೆಸಿಬಲ್ ಆಗುತ್ತೆ, ಇದಕ್ಕೂ ಲೋನ್ ಮಾಡಿಕೊಡ್ತೀವಿ. ಇವ್ರ ಹತ್ರ ಒಂದು ಆಲ್ಟೋ ಕೇಟನ ಸರ್ ಇದು? ಇದು ಆಲ್ಟೋ 800 2018 ಮಾಡಲ್ಲ, ಪೂರ ಚೀಪ್ ರೇಟ್ ಇದೆ ನಮ್ಮದು. ಒಂದು 2,90 ಹೇಳ್ತಾ ಇದೀವಿ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ. ಓನರ್ಸ್ ಎಷ್ಟಾಗಿದೆ ಸರ್? ಸಿಂಗಲ್ ಓನರ್ ಗಾಡಿ ಇದು. ಸಿಂಗಲ್ ಓನರ್ ಗಾಡಿ. 20,000 ಕೊಟ್ಟರೆ ಲೋನ್ ಮಾಡಿಕೊಡ್ತೀವಿ, ಸಿವಿಲ್ ಓಕೆ ಇದ್ರೆ. ಇದು MH ಪಾಸಿಂಗ್ 2010 ಫೋರ್ಡ್ ಫಿಗೋ ಪೆಟ್ರೋಲ್ ಇಂಜನ್ ಗಾಡಿ. ಇದ್ರ ರೇಟ್ ಬಂದ್ಬಿಟ್ಟು 1,10, ಸ್ವಲ್ಪ ನೆಗೆಸಿಬಲ್ ಆಗುತ್ತೆ. ಸರ್ ಓನರ್ ಎಷ್ಟಾಗಿದೆ ಸರ್ ಅದು? ಇದು ಲೋನ್ ಓನರ್ಸ್ ಎಷ್ಟಾಗಿದೆ ಸರ್? ಓನರ್ ಇದು 4ನೇ ಓನರ್ ಗಾಡಿ. 4ನೇ ಓನರ್ ಗಾಡಿ. ಇದು ಬೊಲೋರೋ 3ನೇ ಓನರ್ ಗಾಡಿ. ಬೊಲೋರೋ ಪ್ಯಾಸೆಂಜರು 2014 ಮಾಡಲು. ಇದರ ರೇಟ್ ಬಂದ್ಬಿಟ್ಟು 4,80,000. 50,000 ಕೊಟ್ಟರೆ ಲೋನ್ ಮಾಡಿಸ್ಕೊಡ್ತೀವಿ, ಉಳಿತಿದ್ದು ನೆಗೆಸಿಬಲ್ ಆಗುತ್ತೆ. ಇದು ವಿಸ್ಟಾ 2012 ಮಾಡಲ್ ಗಾಡಿ, 4ನೇ ಓನರ್ ಗಾಡಿ. ಇದು ರೇಟ್ ಬಂದುಬಿಟ್ಟು 1,45,000 ಹೇಳ್ತೀವಿ. 1,20 ಬಂದುಬಿಟ್ರೆ ಕೊಡ್ತೀವಿ. 20,000 ತುಂಬಿದ್ರು ಲೋನ್ ಮಾಡಿ ಕೊಡ್ತೀವಿ ಈ ಗಾಡಿ. 18 ಮಾಡಲು ಮೆಗಾ ಗಾಡಿ. ಇದರದ ರೇಟ್ ಬಂದುಬಿಟ್ಟು 350, ಪೇಪರ್ ಫ್ರೆಶ್ ಮಾಡಿಕೊಡ್ತೀವಿ. 3ನೇ ಓನರ್ ಗಾಡಿ ಇರೋದು. ಇದು ಸ್ವಲ್ಪ ಮುಂದೆ ಬಂದರೆ ನೆಗೆಸಿಬಲ್ ಆಗುತ್ತೆ ಇದು. ಮತ್ತು ಇದು 2017 ಮಾಡಲ್ ಟಾಟಾ ಎಸ್, ಸೆಕೆಂಡ್ ಓನರ್, HB 52,000 ರನ್ನಿಂಗ್ ಆಗಿದೆ. ಇದರ ರೇಟ್ ಬಂದುಬಿಟ್ಟು 330 ಹೇಳ್ತೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಹಾಕಿ ಕೊಡ್ತೀವಿ. ಇದು ನೆಗೆಸಿಬಲ್ ಆಗುತ್ತೆ, ಪೇಪರ್ ಫ್ರೆಶ್. ಮತ್ತು ಇದು 2016 ಮಾಡಲು ಟಾಟಾ ಎಸ್ 2016 ಮಾಡಲು, ಕರ್ನಾಟಕ ಬೆಳಗಾವಿ ನಂಬರ್ ಆಗಿದೆ. ಇದು ರೇಟ್ 320 ಹೇಳ್ತೀವಿ. ಇದು ನೆಗೆಸಿಬಲ್ ಆಗುತ್ತೆ. ಮತ್ತು ಇದು ಬಂದುಬಿಟ್ಟು 2017 ಮಾಡಲು, ಸೆಕೆಂಡ್ ಓನರ್, ಬೆಳಗಾವಿ ನಂಬರ್, ರನ್ನಿಂಗ್ ಆಗಿರೋದು 1 ಲಕ್ಷ ಚಿಲ್ಲರ್ ಏನಾಗಿದೆ. ಇದರ ರೇಟು 340. ಇದು ನೆಗೆಸಿಬಲ್ ಆಗುತ್ತೆ. ಮತ್ತು ಇದು ಟಾಟಾ ಎಸ್ ಏನಿದೆಯಲ್ಲ, ಇದು 2017 ಮಾಡಲ್. ಇದು ಸೇಮ್ ರೇಟ್, ಸೇಮ್ ನೆಗೆಸಿಬಲ್, ಸೇಮ್ ಪೇಪರ್ ಎಲ್ಲ ಕ್ಲಿಯರ್. ಮತ್ತು ಎಲ್ಲ ನಮ್ಮ ಹತ್ರ 4-5 ಗಾಡಿ ಇದೆ ಟಾಟಾ ಎಸ್. ಮತ್ತು ಕಸ್ಟಮರ್ ಹತ್ರನೂ ಇರುತ್ತೆ. ನಮ್ಮ ಹತ್ರ ಬಂದರೆ ಕಸ್ಟಮರ್ ಮನಿಮಾರಿಗೂ ತೋರಿಸ್ತೀವಿ. 2021 ಮಾಡಲ್ FB. ಇದರ ರೇಟ್ ಬಂದುಬಿಟ್ಟು
2,20,000 ಸರ್ ಓನರ್ ಎಷ್ಟಾಗಿದೆ ಸರ್? ಇದು ಓನರ್ ಸಿಂಗಲ್ ಓನರು 2,20,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು 2016 ಮಾಡಲು BS4 ಗಾಡಿ ಟಾಟಾ ಜೀಪ್. ಇದ್ರ ರೇಟ್ 1,60 ಹೇಳ್ತೀವಿ, ಮುಂದೆ ಬಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಪೇಪರ್ ಕ್ಲಿಯರ್. ಇದು 2018 ಮಾಡಲ್ ಗಾಡಿ, ಮೆಗಾ ಎಕ್ಸೆಲ್ ಸರ್? ಮೆಗಾ ಎಕ್ಸೆಲ್, ಮೆಗಾ ಎಕ್ಸೆಲ್, ಟಾಟಾ ಮೆಗಾ ಎಕ್ಸೆಲ್. ಇದ್ರ ರೇಟ್ ಬಂದುಬಿಟ್ಟು 3,30,000 ಹೇಳ್ತಾರೆ, ಇದೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಪೇಪರ್ ಫ್ರೆಶ್ ಇದು ಮಾಡಿಕೊಡ್ತೀವಿ. ಮತ್ತು ಇದು 2018 ಮಾಡಲ್ ಸೆಕೆಂಡ್ ಓನರ್, ಪೇಪರ್ ಫ್ರೆಶ್ ಮಾಡಿಬಿಟ್ಟು ಇದು ಸೇಮ್ ರೇಟ, ಸೇಮ್ ನೆಗೆಸಿಬಲ್ ಮಾಡ್ಕೊಡ್ತೀರಾ? ಇದು 2013 ಮಾಡಲ್ ಟಾಟಾ ಎಸ್, ಸೆಕೆಂಡ್ ಓನರ್ ಗಾಡಿ, ಬೆಳಗಾವ್ ರಿಜಿಸ್ಟ್ರೇಷನ್ ಆಗಿದೆ ಇವಾಗ. ಇದ್ರ ರೇಟ್ ಬಂದುಬಿಟ್ಟು 1,65,000 ಫೈನಲ್ ಡೆಡ್ ಲೈನ್. ಇದು ಫೈನಲ್ ಟು ಫೈನಲ್ಲ ಸರ್? ಫೈನಲ್ ಒಂದು ಸ್ವಲ್ಪ. ಇದು 2023 ಎಂಡಿಂಗ್ 24 ರೀ, ಲೈಲ್ಯಾಂಡ್ LS 35,000 ರನ್ನಿಂಗ್ ಆಗಿದೆ. ಇನ್ಶೂರೆನ್ಸ್ ಫ್ರೆಶ್ ಮಾಡಿಕೊಡ್ತೀನಿ, ಲೋನ್ ಕಂಟಿನ್ಯೂ ಕೊಡ್ತೀನಿ. 187 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮುಂದೆ ಬನ್ನಿ. ಇದು 2021 ಎಂಡಿಂಗ್ 22 LS ಸಿಂಗಲ್ ಓನರ್, ಪೇಪರ್ ಫ್ರೆಶ್ ಮಾಡಿಕೊಡ್ತೀವಿ. ಇದರ ರೇಟ್ ಬಂದುಬಿಟ್ಟು 6,25,000, ಒಂದು ಸ್ವಲ್ಪ ಮುಂದೆ ಬಂದರೆ ಒಂದು 10,000 ಕಡಿಮೆ ಫೈನಲ್ ರೇಟ್ ಡೆಡ್ ಲೈನ್. ಇದು 2012 ಮಾಡಲ್ಲ ಪಾಟಾ ಗಾಡಿ, ಎಲ್ಲಿ 2,70,000 ಹೇಳ್ತೀವಿ, 2,50,000 ಬಂದರೆ ಬಿಟ್ಬಿಡ್ತೀವಿ ಅದನ್ನು. ಇದು ಇಂಟ್ರಾ V30 ಕರ್ನಾಟಕ, ಇದು ಬೆಳಗಾವಿ ನಂಬರ್, ಸೆಕೆಂಡ್ ಓನರ್, 1,00,000 ಚಿಲ್ಲರ್ ರನ್ನಿಂಗ್ ಆಗಿದ್ದೆ. ಇದರ ರೇಟ್ 5,90 ಹೇಳ್ತೀವಿ, ಮುಂದೆ ಬಂದರೆ ಒಂದು 5,20,30 ಲೆವೆಲ್ ಫ್ರೆಶ್ ಮಾಡಿ ಕೊಡ್ತೀವಿ. ಇದು ಗಾಡಿ ಮ್ಯಾಕ್ಸಿ ಟ್ರಕ್ ಪ್ಲಸ್ DI ಇಂಜನ್, 2014 ಮಾಡಲು, 3ನೇ ಓನರ್ ಗಾಡಿ. ಇದರ ರೇಟ್ ಬಂದುಬಿಟ್ಟು 3,70,000, ಮುಂದೆ ಬಂದರೆ ಇನ್ನೂ ಸ್ವಲ್ಪ ನೆಗೆಸಿಬಲ್ ಆಗುತ್ತೆ. ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಇದಾವ? ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್, ಎಲ್ಲ ಓಕೆ. ಇದ್ರ ಗಾಡಿದು ಹೌದಾ, ಟೈರ್ ಗೇರ್ ಎಲ್ಲ ಓಕೆ. ಇದು 2016 ಮಾಡಲು ಲೈಲ್ಯಾಂಡ್, ಸೆಕೆಂಡ್ ಓನರ್, LS ಪವರ್ ಸ್ಟೇರಿಂಗ್. ಇದರ ರೇಟ್ ಬಂದುಬಿಟ್ಟು 3,05,000 ರೂಪಾಯಿ, ಪೇಪರ್ ಎಲ್ಲ ಕ್ಲಿಯರ್ ಇದೆ. ಮುಂದೆ ಬಂದರೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಲ್ ರೇಟ್ ಅಂದರೆ ಒಂದು 2,80 ಲೆವೆಲ್ ಫೈನಲ್ ಆಗುತ್ತೆ. ಸರ್ ಇದು BS4? BS4 2011 ಮಾಡಲ್ಲ ಅಣ್ಣ, ಕ್ಯಾಂಟೀನು, ಪೇಪರ್ ಎಲ್ಲ ರನ್ನಿಂಗ್ ಇದೆ. ಇದರ ರೇಟ್ ಬಂದುಬಿಟ್ಟು 1,55,000, ಮುಂದೆ ಬಂದರೆ ಇನ್ನೊಂದು ಸ್ವಲ್ಪ ನೆಗೆಸಿಬಲ್ ಆಗುತ್ತೆ. ಮುಂದೆ ಬನ್ನಿ ಮಾಡಿಕೊಡ್ತೀವಿ ಸರ್. ಇದು 2014 ಮಾಡಲ್ಲ ಎಸ್ಕಾರ್ಟ್ಸ್, ಟೈರ್ ಕಂಡೀಷನ್ ಎಲ್ಲ ಓಕೆ ಇದೆ. ಇದರ ರೇಟ್ ಬಂದು 9 ಲಕ್ಷ ಹೇಳ್ತೀವಿ, ಸ್ವಲ್ಪ ನೆಗೆಸಿಬಲ್ ಆಗುತ್ತೆ. ಇದ್ರ ಮೇಲೆ ಲೋನು ಮಾಡಿಕೊಡ್ತೀವಿ, 5,500 ಅಂದರೆ 7 ಲಕ್ಷ ಲೋನು ಮಾಡಿಕೊಡ್ತೀವಿ. ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ ಕಂಡೀಷನ್ಸ್ ಯಾವ ಥರ ಇದೆ ಅಂತೇಳಿ.